ನಿಮ್ಮ ಕಂಪ್ಯೂಟ್ರ್ ಏನರ ಹೆಂಗೆ ಆಗ್ತಾ ಇತ್ತಪ್ಪ ಅಂದ್ರೆ ಅದು ಏನರ ಪ್ರಾಬ್ಲಮ್ ಆಗಿತ್ತಂದ್ರೆ ಆಮೇಲೆ ಅದನ್ನು ಒಳ್ಳೆ ಇನ್ಸ್ಟಾಲ್ ಮಾಡ್ಬೇಕು ಅಂತಂದ್ರೆ ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ನೀವು ಮನೆಯಲ್ಲೇ ಮಾಡ್ಕೋಬೋದು. ಮನೆಯಲ್ಲೇ ಯಾವ ಥರ ಮಾಡ್ಕೋಬೇಕಪ್ಪ ಅಂತಂತಂದು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಒಂದು ಈ ಥರ ಬೂಟೇಬಲ್ ಫೆಂಡ್ರೈವ್, ಇದನ್ನು ಬೂಟೇಬಲ್ ಮಾಡಬೇಕಾದ್ರೆ ಇದನ್ನು ಯಾವ ಥರ ಮಾಡ್ಬೇಕಂತಂದು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಥರ ಫೆಂಡ್ರೈವ್ ಇದ್ರೆ ಸಾಕು, 8 GB ಇದು 8 GB ಫೆಂಡ್ರೈವ್ ಐತಿ. ಇದನ್ನು ಬೂಟೇಬಲ್ ಮಾಡಿಟ್ಟಿದ್ದೀನಿ ನಾನು. ಈಗ ನಿಮ್ಮ ಕಂಪ್ಯೂಟರ್ನ ನೀವು ಯಾವ ಥರ ಮನೆಯಲ್ಲೇ ಇನ್ಸ್ಟಾಲ್ ಮಾಡ್ಬೇಕಂತಂದು ನಾನು ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್. ಈ ಥರ ಬೂಟೇಬಲ್ ಫೆಂಡ್ರೈವ್ನ ನಾ ಕಂಪ್ಯೂಟರ್ಗೆ ಸೇರಿಸ್ತೀನಿ ನೋಡಿ ಫ್ರೆಂಡ್. ಇದು ಕಂಪ್ಯೂಟರ್ಗೆ ಸೇರಿಸಿದಾಗ ಇದ್ರ ಐಕಾನ್ ಈ ಥರ ಬರುತ್ತೆ ನೋಡಿ ಫ್ರೆಂಡ್. ಈ ಥರ ಐಕಾನ್ ಇಲ್ಲಿ ಮೌಸ್ ನಾನು ಅಳಿಸಾಡ್ತಾ ಇದ್ದೀನಲ್ಲ, ಈ ಥರ ಐಕಾನ್ ಬರ್ತಾ ಇದೆ. ಬಟ್ ಇದನ್ನು ಕಂಪ್ಯೂಟರ್ಗೆ ನಾವು ಸೇರಿಸ್ಬಿಟ್ಟು ಏನು ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ಇಲ್ಲೇ ವಿಂಡೋಸ್ ಅಂತಿದೆಯಲ್ಲ, ವಿಂಡೋಸ್ ಚಿತ್ರ ಇದೆಯಲ್ಲ ಮೂಲ್ಯಾಗ ನೋಡಿಲ್ಲಿ, ಮೂಲ್ಯಾಗ ನಾ ಮೌಸ್ ಹಿಡ್ಕೊಂಡಿದ್ದೀನಿ ನೋಡಿಲ್ಲಿ, ಇಲ್ಲಿ ಮೊಟ್ಟ ಮೊದಲು ಮೂಲ್ಯಾಗ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲೇ ನೋಡಿ, ಇಲ್ಲೇ ಇದ್ರ ಮಗ್ಲ ಒಂದು ಬಾಣದ ಬಟನ್ ಇದೆಯಲ್ಲ ಅದ್ರ ಮೇಲೆ ಅದ್ರ ಹತ್ರ ಬಂದ್ಬಿಟ್ಟು ನೋಡಿ ಇಲ್ಲಿ ರೀಸ್ಟಾರ್ಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಸ್ವಿಚ್ ಆಫ್ ಆಗಿ ಒಳ್ಳೆ ಆನ್ ಆಗಕತ್ತ. ಆ ಟೈಮ್ದಾಗ F11 ಬಟನ್ ಈ ಥರ ಪ್ರೆಸ್ ಮಾಡ್ತಾ ಇರಬೇಕು. ಆನ್ ಆಗೋವರೆಗೂ F11 ಬಟನನ್ನು ಪ್ರೆಸ್ ಮಾಡ್ತಾ ಇರಬೇಕು ನೋಡು. ಅವಾಗ ಆನ್ ಆದಾಗ ಇಲ್ಲೇ ನೋಡಿ ಈ ಥರ ಆಪ್ಷನ್ಸ್ ಬಂತು. ಆ ಥರ ಬಟನ್ ಒತ್ತಿದಾಗ ಈ ಥರ ಆಪ್ಷನ್ಸ್ ಬಂತು. ನಾ ಏನು ಬೂಟೇಬಲ್ ಫೆಂಡ್ರೈವ್ ಮಾಡಿಟ್ಟಿದ್ನಲ್ಲ, ಆ ಬೂಟೇಬಲ್ ಫೆಂಡ್ರೈವ್ ಇದ್ರೊಳಗೆ ಯಾವುದಪ್ಪ ಅಂತಂದ್ರೆ ಸನ್ ಡಿಸ್ಕ್ ಅಂತಿದೆಯಲ್ಲ ಇದು ಕಂಪ್ನಿದು, ಇದ್ರ ಮೇಲೆ ನಾನು ಇಟ್ಟು ಕ್ಯಾಸಿ ಈ ಏರೋ ಬಟನ್ಲಿದ್ದ ನೋಡಿ, ಇಲ್ಲಿ ಏರೋ ಬಟನ್ಲಿದ್ದ ಇಲ್ಲಿ ಮ್ಯಾಕ್ ಒತ್ತಿದ್ರೆ ಅದು ಮ್ಯಾಕ್ ಹೋಗುತ್ತೆ, ಇಲ್ಲಿ ತೆಳ್ಯಾಕೆ ಒತ್ತಿದ್ರೆ ಅದು ತೆಳ್ಯಾಕೆ ಬರುತ್ತೆ. ಹಂಗತೆ ಇಲ್ಲಿ ತೆಳ್ಯಾಕೆ ತೊಗೊಂಡು ಕೇಸಿ ಆ ಸನ್ ಡಿಸ್ಕ್ ಅಂತಿದೆಯಲ್ಲ ಆ ಮೆಮ್ರಿ ಮೇಲೆ ಇಟ್ಟು ಅದನ್ನು ಸೆಲೆಕ್ಟ್ ಮಾಡಿ. ಬಟ್ ಇಲ್ಲಿ ಇಂಟರ್ ಅಂತ ಇದೆ ನೋಡಿ, ಇಲ್ಲಿ ಇಂಟರ್ ಅಂತಿದೆಯಲ್ಲ ಬಟನ್, ಆ ಬಟನ್ ಒತ್ತಿದ ತಕ್ಷಣ F8 ಅಂತ ಇದೆಯಲ್ಲ ಆ ಬಟನ್ ಒತ್ತಬೇಕು ನೋಡಿ. ಇಂಟರ್ ಅಂತ ಬಟನ್ ಒತ್ತೀನಿ, ಹಂಗೆ ತುರಂತ F8 ಬಟನ್ ಒತ್ತಬೇಕು. ಒತ್ತಿದಾಗ ಇಲ್ಲೇ ಬೂಟ್ ಲೆವೆಲ್ಗೆ ಹೋಗುತ್ತದೆ ನೋಡು. ಲೋಡಿಂಗ್ ಫೈಲ್ ಆಗಕ್ಕೆ ಕುಂತೈತಿ ನೋಡಿ, ಇಲ್ಲಿ ಲೋಡಿಂಗ್ ಫೈಲ್ ಆಗಕ್ಕೆ ಕುಂತೈತಿ. ಈ ಥರ ಎಲ್ಲ ಸಿಸ್ಟಮ್ ರಿಕ್ವೈರ್ಮೆಂಟ್ ಆಗುತ್ತೆ. ನೋಡಿ ಇಲ್ಲಿ ಮತ್ತೆ ಇಷ್ಟು ಆದಮೇಲೆ ಈ ಥರ ಆಪ್ಷನ್ಸ್ ಬರುತ್ತೆ. ಈ ಥರ ಆಪ್ಷನ್ಸ್ ಬಂದಾಗ ಇಲ್ಲಿ ಮೌಸನ್ನು ವರ್ಕ್ ಮಾಡ್ತಿರುತ್ತೆ. ಬಟ್ ಇಲ್ಲಿ ಲ್ಯಾಂಗ್ವೇಜ್ ನಾವು ಸೆಲೆಕ್ಟ್ ಮಾಡಬೇಕಾಗಿದ್ದು ಯಾವುದಪ್ಪ ಅಂತಂತಂದ್ರೆ ಇಂಗ್ಲೀಷ್ ಸೆಟ್ ಮಾಡ್ಬೇಕು. ಇಲ್ಲಿ ಮೈ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಇದೆ ನೋಡಿ, ಜೂಮ್ ಮಾಡಿ ತೋರಿಸ್ತೀನಿ. ಮೈ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಇದೆಯಲ್ಲ ಇದ್ರ ಮೇಲೆ ಹಿಂಗೆ ಪ್ರೆಸ್ ಮಾಡ್ಬೇಕು. ಮತ್ತು ಆಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಪ್ರೆಸ್ ಮಾಡಿದಾಗ ಈ ಥರ ಇನ್ಸ್ಟಾಲಿಂಗ್ ಅಂತ ಬರುತ್ತೆ. ಆಮೇಲೆ ಇನ್ಸ್ಟಾಲಿಂಗ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಟಪ್ಪು ರೀಸ್ಟಾರ್ಟ್ ಆಗುತ್ತೆ ನೋಡಿ ಫ್ರೆಂಡ್. ಈ ಥರ ಬರುತ್ತೆ. ಆಮೇಲೆ ಈ ಥರ ಬಂದಾಗ ಇಲ್ಲೇ ನೋಡಿ ISFT ಅಂತಿದೆಯಲ್ಲ ಇದ್ರ ಮೇಲೆ ನನ್ನ ಮೌಸ್ ನೋಡ್ತಾ ಇರಿ, ಇದ್ರ ಮೇಲೆ ಟಿಕ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೇ ನೋಡಿ, ಇಲ್ಲಿ ಮೇಲೆ ನೋಡಿ ಅಪ್ಗ್ರೇಡ್ ಅಂತ ಇದೆ. ಇಲ್ಲಿ ಕಸ್ಟಮ್ ಅಡ್ವಾನ್ಸ್ ಅಂತಿದೆ, ಇಲ್ಲಿ ಕಸ್ಟಮ್ ಅಡ್ವಾನ್ಸ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮದು ಇಲ್ಲಿ ಮೆಮ್ರಿದು ಏನು ಐತಲ್ಲ ಇಂಟರ್ನಲ್ ಸ್ಟೋರೇಜ್, ಆಮೇಲೆ ಅದರೊಳಗೆ ಮೆಮ್ರಿ ಥರ ಪಾರ್ಟಿಷನ್ ಕ್ರಿಯೇಟ್ ಮಾಡಿರ್ತಾರೆ ಆ ಥರದ್ದು ಎಲ್ಲ ನಮಗೆ ಆಪ್ಷನ್ಸ್ ಬರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ C ಡ್ರೈವ್ಗೇನೆ ಸೆಲೆಕ್ಟ್ ಇರುತ್ತೆ. ಬಟ್ ಇವು ಎಲ್ಲವನ್ನು ಡಿಲೀಟ್ ಮಾಡಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಮಾಡೋಕ್ಕೆ ಬರುತ್ತೆ. ಬಟ್ ನಾ ಎಲ್ಲವನ್ನು ಕ್ಲಿಕ್ ಮಾಡಿದ್ರೆ ನಂದು ಪೂರ ಡಾಟಾ ಹೋಗಿಬಿಡುತ್ತೆ. ನಾ C ಡ್ರೈವ್ ಮಾತ್ರ ಮಾಡ್ತೀನಿ. ಎಲ್ಲ
ಕಂಪ್ಯೂಟರ್ದಲ್ಲಿ ಸಿ ಡ್ರೈವ್ದಲ್ಲಿ ಮಾತ್ರ ವೈರಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಸಿ ಡ್ರೈವ್ ಮಾತ್ರ ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡ್ಬೇಕಾತಪ್ಪ ಅಂದರೆ ಇದ್ರ ಮೇಲೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದ್ರ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಇಲ್ಲಿ F10 ಅಂತ ಬಟನ್ ಒತ್ತಿದ್ರೆ ಶಿಫ್ಟು F10 ಅಂತ ಬಟನ್ ಒತ್ತಿದ್ರೆ ಇಲ್ಲಿ ಒಂದು ಆಪ್ಷನ್ಸ್ ಬರುತ್ತೆ. ಎಲ್ಲ ಮೆಮ್ರಿನ ಪಾರ್ಟಿಷನ್ ಕ್ರಿಯೇಟ್ ಮಾಡ್ಬೋದು. 249 GB ಐತೆ ನಮ್ಮದು ಸಿ ಡ್ರೈವ್. ಅದನ್ನು ಮಾತ್ರ ನಾನು ಡಿಲೀಟ್ ಮಾಡ್ತೀನಿ. ಅದ್ರ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತಿದೆಯಲ್ಲ, ಇಲ್ಲಿ ನೋಡಿ ನನ್ನ ಮೌಸ್, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಓಕೆ ಕೊಟ್ಬಿಟ್ರೆ ನಂದು ಸಿ ಡ್ರೈವ್ ಡಿಲೀಟ್ ಆಗಿಬಿಟ್ಟು ಮತ್ತೀಗೆಲ್ಲ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಆಗಕ್ಕೆ ಕುಂತೈತಿ. ಎಲ್ಲ ನೋಡ್ರಿ, ಇಲ್ಲಿ ಫೈಲು ಇದು 100% ಆಗೋವರೆಗೂ ಇದನ್ನ ಇಷ್ಟ ಬಿಡ್ಬೇಕು. ಅಲ್ಲಿವರೆಗೂ ಇದನ್ನ ಇಷ್ಟ ಬಿಡ್ಬೇಕು. ಆ ಸಮಯದಾಗ ಕರೆಂಟ್ ಹೋಗ್ಬಾರ್ದು. ಕರೆಂಟ್ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ. 0% ಐತಿ, ಓಡಾಕತ್ತೈತಿ. ಹಂಗೆ ಪೂರ 100 ಆದಮೇಲೆ ಇಲ್ಲಿ ಕೆಳಗಡೆ ಇಲ್ಲಿ ನೋಡಿ ಮೌಸ್ ಅಲಿಸಾಡ್ದನಲ್ಲ, ಇಲ್ಲಿ ನೋಡಿ ಇನ್ಸ್ಟಾಲಿಂಗ್ ಫೀಚರ್ಸ್ ಅಂತ ಐತಿ. ಇಲ್ಲಿ ಇನ್ಸ್ಟಾಲಿಂಗ್ ಇದ್ರೊಳಗೆ ಅಪ್ಗ್ರೇಡ್ ಅಂತ ಐತಿ. ಎಲ್ಲ ಇಲ್ಲಿಗೆ ಬರೋವರೆಗೂ ಬಂದ ಮೇಲೆ ಮತ್ತೆ ಇಲ್ಲಿ ಇದು ಹಸಿರು ಕಲರ್ ಇಲ್ಲಿ ತುಂಬಿದ್ದಲ್ಲ, ಇದು ಪೂರ ಇಲ್ಲಿವರೆಗೂ ತುಂಬುತ್ತೆ. ಅಲ್ಲಿವರೆಗೂ ತುಂಬೋವರೆಗೂ ಏನು ಮಾಡಬಾರ್ದು. ಇದ್ರೊಳಗೆ ತಾನಾಗಲಿ ಇನ್ಸ್ಟಾಲ್ ಆಗುತ್ತದೆ. ಇನ್ಸ್ಟಾಲ್ ಆದಾಗ ಮುಂದಿನ ನೆಕ್ಸ್ಟ್ ಪಾಯಿಂಟ್ ಏನು ಬರುತ್ತೆ ನೋಡ್ಕೊಂಡು ಅದ್ರ ಮೇಲೆ ಏನು ಮಾಡ್ಬೇಕಂತ ಮುಂದೆ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ ಕಾಯ್ತಾ ಇರಮ್ಮ. ನೋಡಿ ಫ್ರೆಂಡ್, ಇವಾಗ 38 ಪಾಯಿಂಟ್ ಆಯಿತು. 99% ಆಯ್ತು. ಇವಾಗ ನಾವು ಮುಂದೆ ಏನು ಬರುತ್ತಂತ ನೋಡ್ಕೊಂತಿರ್ತೀನಿ ಅಷ್ಟೇ. 100 ಆಯ್ತು ಇವಾಗ. ಬಟ್ 100 ಆದಾಗ ನೋಡಿ, ಇಲ್ಲಿ ಕೆಳಗಡೆ ಎಲ್ಲ ಇದು ಆಪ್ಷನ್ಸ್ ಫೀಚರ್ಸ್ಗಳು ಎಲ್ಲ ಆ್ಯಡ್ ಆಗ್ತಾ ಇದ್ದಾವೆ. ನೋಡಿ ಫ್ರೆಂಡ್, ಈ ಥರ ಬರ್ತಾ ಇದೆ. ನೋಡಿ ಫ್ರೆಂಡ್, ಇವಾಗ ಪೂರಿ ಥರ ಇನ್ಸ್ಟಾಲ್ ಆಗಕ್ಕೆ ಬಂತು. ನೋಡಿ ಫ್ರೆಂಡ್, ಇವಾಗ ಪೂರಿ ಥರ ಇನ್ಸ್ಟಾಲ್ ಆಗಕ್ಕೆ ಬಂತು. ಇನ್ಸ್ಟಾಲ್ ಆಗ್ತಾ ಇದೆ. ಮುಂದಿನ ಪ್ರೊಸೆಸ್ ಈ ಥರ ಬಂತು. ಬಟ್ ಇಲ್ಲಿ ಏನು ಬರೀಬೇಕಪ್ಪ ಅಂದ್ರೆ ವಿಂಡೋಸ್ 7 ಅಂತ ಬರೀಬೇಕು. WINDO Windows 7 ಸ್ಪೇಸ್ ಕೊಡಮ್ಮ. ಸ್ಪೇಸ್ ಕೊಟ್ಟು 7 ಅಂತ ಬರೆದು ಮತ್ತೆ ಸ್ಪೇಸ್ ಕೊಟ್ಟು PC ಅಂತ ಬರೆಯಮ್ಮ. ಏನಾರ ನಿಮ್ಮ ಹೆಸರು ಇಟ್ಕೊಂಡ್ರೆ ಅದು ನಿಮ್ಮ ಹೆಸರಲ್ಲಿ ಬರುತ್ತೆ. ಬಟ್ ನಾವು ವಿಂಡೋಸ್ 7 ಹೆಸರು ಮೇಲೇನ ಇದನ್ನು ಕ್ರಿಯೇಟ್ ಮಾಡಮ್ಮ. ವಿಂಡೋಸ್ 7 ಅಂತ ನಾ ಬರೆದು ಆಮೇಲೆ PC ಅಂತ ಬರೆದೀನಿ. ಆಮೇಲೆ ಇಲ್ಲಿ ನೋಡಿ ನೆಕ್ಸ್ಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಮ್ಮ. ಕ್ಲಿಕ್ ಮಾಡಿದಾಗ ನೀವು ಪಾಸ್ವರ್ಡ್ ಅಂತ ಕೇಳುತ್ತೆ. ಯಾವ್ದಾರ ಒಂದು ಪಾಸ್ವರ್ಡ್ ಇಟ್ಕೊತೀರಾ, ನೀವು ಅದೇ ಪಾಸ್ವರ್ಡ್ ಹಾಕಿದ್ರೇ ನಿಮ್ಮ ಕಂಪ್ಯೂಟರ್ ಓಪನ್ ಆಗುತ್ತೆ. ಆ ಥರ ನೀವು ಯಾವ್ದಾರ ಪಾಸ್ವರ್ಡ್ ಇಟ್ಕೊತೀವಿ ಅಂದ್ರೆ ಇಲ್ಲಿ ನೀವು ಇಲ್ಲಿ ಪಾಸ್ವರ್ಡ್ ಹಾಕಿ ಅದನ್ನು ಮತ್ತೆ ನೆಕ್ಸ್ಟ್ ಮಾಡಬೇಕು. ಬೇಡ ಅಂದ್ರೆ ಹಂಗೆ ನೆಕ್ಸ್ಟ್ ಮಾಡ್ಬೋದು. ಇನ್ನೊಂದು ಸರಿ ನೀವು ಪ್ರತಿ ಸಲನೂ ವಿಂಡೋಸ್ನ ಓಪನ್ ಮಾಡ್ಬೇಕಾದ್ರೆ ನೀವು CPU ಆನ್ ಮಾಡಿದಾಗ ಅದು ಪಾಸ್ವರ್ಡ ಕೇಳುತ್ತೆ. ಅದೇ ಪಾಸ್ವರ್ಡ ನೀವು ಹಾಕಿದಾಗ ಅದು ನಿಮ್ಮ ಪಾಸ್ವರ್ಡ್ ಹಾಕಿದಾಗ ಅದು ಓಪನ್ ಆಗ್ತಿರುತ್ತೆ. ಬಟ್ ಅದು ಬೇಕಂದ್ರೆ ಇಟ್ಕೋಬೋದು. ಬೇಡಪ್ಪ ಅಂತಂದ್ರೆ ನೆಕ್ಸ್ಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನನಗೆ ಬ್ಯಾಡ್ ಆಗೈತಿ ಇವಾಗ. ಬಟ್ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಇನ್ಸ್ಟಾಲ್ ಇಂಪಾರ್ಟೆಂಟ್ ಅಪ್ಡೇಟ್ ಓನ್ಲಿ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇನ್ಸ್ಟಾಲ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಓನ್ಲಿ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟೈಮ್ ಝೋನ್ ಅಂತಿದೆಯಲ್ಲ, ಈ ಟೈಮ್ ಝೋನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲೇ ನೋಡಿ
ಮುಂಬೈ, ಕೋಲ್ಕತ್ತಾ, ನ್ಯೂ ದೆಹಲಿ ಅಂತಿದೆಯಲ್ಲ, ಇಲ್ಲಿ ನೋಡಿ ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ಚೆನ್ನೈ, ಕೋಲ್ಕತ್ತಾ, ಮುಂಬೈ, ನ್ಯೂ ದೆಹಲಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮುಂದಿನ ಪ್ರೋಸೆಸ್ಗೆ ಹೋಗ್ತೈತಿ. ವೆಲ್ಕಮ್ ಅಂತ ಕೇಳ್ತೀವಿ. ಇವಾಗ ಫ್ರೀ ಫೈರ್ ಯುವರ್ ಡೆಸ್ಕ್ಟಾಪ್ ಅಂತ ಕೇಳ್ತೀವಿ. ಫ್ರೀ ಫೈರಿಂಗ್ ಯುವರ್ ಡೆಸ್ಕ್ಟಾಪ್. ಬಟ್ ನನಗೂ ಇಂಗ್ಲೀಷ್ ಪೂರ ಥರ ಚೆನ್ನಾಗಿ ಬರಲ್ಲ, ಬಟ್ ನಾನು ಓದ್ತೀನಿ ಅಷ್ಟೇ. ಫುಲ್ ಇನ್ಸ್ಟಾಲ್ ಆಗಿಬಿಡ್ತು ನೋಡಿ. ಇವಾಗ ಎಲ್ಲ ಹೊಸದಾದಂಗೆ ಆಗಿಬಿಡ್ತೀನಿ. ನಿಮ್ಮ ಕಂಪ್ಯೂಟ್ರ್ ಇದೇ ಥರನ ವಿಂಡೋಸ್ 10 ಇರ್ಬೋದು, ವಿಂಡೋಸ್ 11 ಇರ್ಬೋದು, ಯಾವುದೇ ಇದ್ರೂ ನಾನು ಈ ಥರ ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ. ಬಟ್ ಇವಾಗ ನಾನು ವಿಂಡೋಸ್ 7 ಇನ್ಸ್ಟಾಲ್ ಮಾಡಿದ್ದೀನಿ ನೋಡಿ. ಇನ್ನು ಇಷ್ಟಾದ ಮೇಲೆ ಇದರೊಳಗೆ ಏನಿಲ್ಲ, ಎಲ್ಲ ಪೂರಿ ಥರ ಹೊಸದಾಗಿಬಿಟ್ಟೈತಿ. ಹೊಸದಾದಾಗ ನೋಡಿ ಇಲ್ಲಿ ವಿಂಡೋಸ್ ಈ ಚಿತ್ರ ಇದೆಯಲ್ಲ ಮೂಲೆಯಾಗ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಆಪ್ಷನ್ಸ್ ಬರ್ತಾವೆ. ಇಲ್ಲೇ ನೋಡಿ ನಮ್ಗೆ ಕಂಪ್ಯೂಟ್ರ್ ಅಂತಿದೆಯಲ್ಲ, ಇದನ್ನು ತೊಗೊಂಡು ಹಿಂಗೆ ಹೊರಗಡೆ ಹಾಕ್ಕೋಬೇಕು. ಹಾಕ್ಕೊಂಡ್ಮೇಲೆ ಇಲ್ಲಿ ನೋಡಿ ಈ ಥರ ಹೊರಗಡೆ ಹಾಕ್ಕೊಂಡ್ಮೇಲೆ ಇಲ್ಲಿ ಬಂತು. ನಾವು ಇದ್ರೊಳಗೆ ಓಪನ್ ಮಾಡಿ ನೋಡಿದ್ವಿ ಅಂದರೆ ನೋಡಿ ಈ ಥರ ಬಂತು ನೋಡಿ. ಇಲ್ಲಿ ಲೋಕಲ್ ಸಿ ಡ್ರೈವ್ ಅಂತಿದೆಯಲ್ಲ, ಫುಲ್ 150 ಅದಿದೆ ಎಲ್ಲನೂ ಇದು ಪೂರಿ ಥರ ಡಿಲೀಟ್ ಆಗಿಬಿಡ್ತಿ. ಇವಾಗ ಹೊಸದಾಯಿತು ನೋಡಿ. ಇದು ಬೂಟೇಬಲ್ ಪೆನ್ ಡ್ರೈವ್ದು ಈ ಥರ ಕಾಣಿಸ್ತೈತಿ. ಇದು ವಿಂಡೋಸ್ 7 ಪ್ರೋ ಅಂತಿದೆಯಲ್ಲ, ಇದ್ರ ಚಿತ್ರನ ಇದು ಬೂಟೇಬಲ್ ಮಾಡಿಟ್ಟಿರೋದು. ಇದನ್ನು ಮಾಡಬೇಕಪ್ಪ ಅಂತಂದ್ರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಯಾವ ಥರ ಮಾಡಬೇಕು ಅಂತಂದು, ನಾನು ಎಷ್ಟು ಕಂಪ್ಯೂಟ್ರ್ ಎಲ್ಲಿ ಖರೀದಿ ಮಾಡಿದೆ ಅಲ್ಲೇ ಕೇಳಿದೆ ನಾನು, ಒಂದು ಬೂಟೇಬಲ್ ಪೆನ್ ಡ್ರೈವ್ ಮಾಡಿಕೊಡ್ರಿ ಅಂತಂದು. ಬಟ್ ಅವರು ಮಾಡಿಕೊಡ್ಲಿಲ್ಲ. ಇಲ್ಲಾಂದ್ರೆ ಒಂದು CD ಡ್ರೈವ್ದಾಗರ ವಿಂಡೋಸ್ 7 ಕೊಡ್ರಿ, ನಾನು ಏನರ ಅಲ್ಲೇ ಆದ್ರೆ ನಾನು ಇನ್ಸ್ಟಾಲ್ ಮಾಡ್ಕೊತೀನಿ ಅಂತಂದ್ರೆ ಯಾರೂ ಕೊಡಲಿಲ್ಲ. ಬಟ್ ನಾನು ಎಲ್ಲಿ ಇನ್ಸ್ಟಾಲ್ ಮಾಡ್ಸ್ಕೊಂಬರಕ್ಕೆ ಹೋಗ್ತೀನಿ ಅಲ್ಲಿ ರೊಕ್ಕ ಕೊಡ್ತೀನಿ ಅಂದ್ರೆ ಕೊಡಲೇ ಇಲ್ಲ. ನಾನು ರೊಕ್ಕ ಕೊಟ್ಟು ಕಂಪ್ಯೂಟ್ರ್ ತೊಗೊಂಡ್ರು ಅಲ್ಲಿನೂ ಕೊಡಲಿಲ್ಲ. ಬಟ್ ಇದನ್ನು ಯಾವ ಥರ ನಾನು ಮಾಡಬೇಕು ಅಂತಂದು ನಾನು ಅಲ್ಲೆಲ್ಲೇ ಹೋಗಿ ಇನ್ಸ್ಟಾಲ್ ಮಾಡ್ಸ್ಕೊಂಬರ್ತಿದ್ನಿ ಕಂಪ್ಯೂಟ್ರನ್ನ. ನನಗೂ ಸಾಕಾಯ್ತು, ಏನು ಮಾಡಬೇಕಪ್ಪ ಅಂತಂದು ನಾನು ಯೂಟ್ಯೂಬ್ ವಿಡಿಯೋದಾಗ ನೋಡಿದೆ. ಬಟ್ ಈ ಥರ ಬೂಟೇಬಲ್ ಮಾಡಬೇಕು, ಈ ಥರ ಆಮೇಲೆ ಇನ್ಸ್ಟಾಲ್ ಮಾಡ್ಬೇಕಂತ ಎಲ್ಲ ನನಗೆ ಟೆಕ್ನಿಕ್ ಬಂದಮೇಲೆ ನಾನು ಮನ್ಯಾಗ ಇವಾಗ ಇನ್ಸ್ಟಾಲ್ ಮಾಡಿದ್ದೀನಿ. ಬಟ್ ಇದು ನಂದು ಟ್ರಿಕ್. ಮತ್ತು ನಾನು ಇದನ್ನು ವಿಂಡೋಸ್ 7 ಮಾಡೀನಿ, ಆಮೇಲೆ ವಿಂಡೋಸ್ 10 ಮಾಡ್ತೀನಿ, ವಿಂಡೋಸ್ 11 ಮಾಡ್ತೀನಿ, ಆಮೇಲೆ ಲ್ಯಾಪ್ಟಾಪ್ ಇಂಥವು ಯಾವಿದ್ರೂ ನಾನು ಲ್ಯಾಪ್ಟಾಪ್ ಎಲ್ಲ ಇನ್ಸ್ಟಾಲ್ ಮಾಡ್ತೀನಿ. ಪೂರಿ ಥರ ಹೊಸದಾದಂಗೆ ಆಗುತ್ತೆ. ಇವಾಗ ಯಾವುದು ಹ್ಯಾಂಗ್ ಬರೋಲ್ಲ, ಏನು ಸ್ಟಕ್ ಬರೋಲ್ಲ, ಏನು ವೈರಸ್ ಬರೋಲ್ಲ. ಇವಾಗೆಲ್ಲ ಚೆನ್ನಾಗಿ ಆಪರೇಟಿಂಗ್ ಸಿಸ್ಟಮ್ ಆನ್ ಆಗುತ್ತೆ, ಚೆನ್ನಾಗಿ ಆಪರೇಟಿಂಗ್ ಸಿಸ್ಟಮ್ ಆಫ್ ಆಗುತ್ತೆ, ಎಲ್ಲ ಆಪರೇಟಿಂಗ್ ಮಾಡ್ಬೋದು.